ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೀಸನ್ ಕಥೆ ಒಪ್ಕೊಂಡಿದ್ದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗಬೇಕು ಅಂತ. ನಾವು ಅಂದರೆ ದಿನನಿತ್ಯ ಏನೇನೋ ಒಂದಷ್ಟು ಇನ್ಸಿಡೆಂಟ್ಗಳು ಆಗ್ತಿರುತ್ತೆ. ಅಂದರೆ ಸಾಮಾನ್ಯ ಇನ್ಸಿಡೆಂಟ್ಗಳಲ್ಲೇ ಕೂಡ ನಾವು ನಮಗೆ ಸಮಯಕ್ಕೆ ತಕ್ಕಂತೆ ಆ ಸಮಯಕ್ಕೆ ಕರೆಕ್ಟಾಗಿ ನಮ್ಗೆ ಏನೋ ಒಂದು ಸಿಗ್ಲಿಲ್ಲ ಅಂತಂದಾಗ ಎಷ್ಟು ಕೊರಗ್ತೀವಿ, ಬೇಜಾರಾಗತ್ತೆ, ಹತಾಶೆ ಆಗುತ್ತೆ. ಬಟ್ ಈ ಥರದೊಂದು ಸೆನ್ಸಿಟಿವ್ ವಿಷಯಗಳನ್ನ ನಮಗೆ ಅದರಲ್ಲಿ ಕರೆಕ್ಟಾದ ಟೈಮ್ಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದು ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದ್ದೀವಿ. ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ಥರದ ಇನ್ಸಿಡೆಂಟ್ಗಳು ಆಗದೆ ಇರಲಿ, ಸಂಭವಿಸದೇ ಇರಲಿ ಅಂತ. ಸೊ ಈ ಥರದ್ದು ನಾವು ವಾತಾವರಣದಲ್ಲಿದ್ದಾಗ ಒಬ್ಬ ಮಹಿಳೆಯಾಗಿ ನನಗೂ ಕೂಡ ನಿಮ್ಮೆಲ್ಲರ ಈ ಸಾಕಷ್ಟು ಜನ ಮಹಿಳೆಯರು ಕೂತಿದ್ದೀರಾ, ಐ ಥಿಂಕ್ ಎಲ್ಲರೂ ವಿ ಶೇರ್ ದ ಸೇಮ್ ಥಾಟ್. ಬರೀ ಹೆಣ್ಮಕ್ಳು ಅಂತ ಅಲ್ಲ, ಇಲ್ಲಿ ಗಂಡಸರಿಗೆ ನಿಮಗೆ ಹೆಂಡತಿಯರಾಗಲಿ, ಅಕ್ಕ ತಂಗಿಯರಾಗಲಿ, ಮಕ್ಕಳು, ಹೆಣ್ಮಕ್ಳು ಇರೋರು ಎಲ್ಲರೂ ವಿ ಶೇರ್ ದ ಸೇಮ್ ಥಾಟ್. ಫಸ್ಟ್ ಆಫ್ ಆಲ್ ಈ ಥರದ ಇನ್ಸಿಡೆಂಟ್ಗಳಾಗಬಾರ್ದು, ಆದ್ರೂ ಅದಕ್ಕೆ ನಮಗೆ ಟೈಮ್ ಕರೆಕ್ಟಾಗಿ ನ್ಯಾಯ ಸಿಗಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನನಗೆ. ಐ ವಾಂಟೆಡ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲಮ್.